ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಕ್ಕಿ ಆ್ಯಂಡ್ ವಿಕ್ಕಿ ಸೀರೀಸ್. ಈ ವಿಡಿಯೋ ತುಂಬ ದಿನ ಆದ್ಮೇಲೆ ಮಾಡ್ತಾ ಇದ್ದೀವಿ, ಆದರೆ ಡಿಸಪಾಯಿಂಟೇ ಮಾಡೋದಿಲ್ಲ. ಇವತ್ತಿನ ವಿಡಿಯೋ ಬಂದು ವೆನಿಸ್ ಬಗ್ಗೆ, ದ ಮೋಸ್ಟ್ ವರ್ಲ್ಡ್ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇನ್ ಇಟಲಿ. ಸೊ ವೆನಿಸ್ಗೆ ನಾವು ಟ್ರೈನಲ್ಲಿ ಹೋದ್ವಿ. ಟ್ರೈನಿಂದ ಇಳಿದ ತಕ್ಷಣ ಇದೇ ವ್ಯೂ ಕಾಣಿಸೋದು. ಇಲ್ಲೇನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಗಾಂಡೋಲಾ ರೈಡ್ಸ್ಗೆಲ್ಲನೂ ಟಿಕೆಟ್ಸ್ ತೊಗೊಂಡು ಅಲ್ಲಿಂದನೇ ಸ್ಟಾರ್ಟ್ ಆಗೋದು ವೆನಿಸ್ ಜರ್ನಿ ಬಂದು. ಈ ವಿಡಿಯೋದಲ್ಲಿ ನಾವು ಗಾಂಡೋಲಾ ರೈಡ್ಸ್ ಬಗ್ಗೆ ಆ್ಯಂಡ್ ಮೇನ್ ಸ್ಟ್ರೀಟ್ಸ್ ಬಗ್ಗೆ, ಕೆನಲ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನಮ್ಮ ಕೈಲಾದಷ್ಟು ನಾವು ಕವರ್ ಮಾಡಿದ್ದೀರಿ. ಸೊ ವೆನಿಸ್ ಫೇಮಸ್ ಬಂದು ಈ ಥರ ಗಾಂಡೋಲಾ ರೈಡಲ್ಲಿ ಹೋಗೋದು, ಕೆನಲ್ಸ್ ಮಧ್ಯದಲ್ಲಿ ಹೋಗೋದೇ ಫೇಮಸ್ಸು. ಬಟ್ ನಾನು ಸಜೆಸ್ಟ್ ಮಾಡೋದು ಅದು ಗಾಂಡೋಲಾ ರೈಡ್ ಮುಗಿದ ತಕ್ಷಣ ಮನೆಗೆ ಹೋಗದೆ ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡಿ. ಅಲ್ಲಿರೋ ಸ್ಟ್ರೀಟ್ಸ್ ಯಾಕೆ ಅಂದರೆ ಅಲ್ಲಿರೋ ಕಲ್ಚರ್ ಬಗ್ಗೆ ತಿಳ್ಕೊಬೇಕಂದ್ರೆ ಅಲ್ಲಿರೋ ಸ್ಟ್ರೀಟ್ಸಲ್ಲಿ ನೀವು ವಾಕ್ ಮಾಡಲೇಬೇಕು. ಅಲ್ಲಿ ಸೊವೆನಿಯರ್ ಸಿಗುತ್ತೆ, ಮಾಸ್ಕ್ ಸಿಗುತ್ತೆ, ನಿಮಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಅಲ್ಲಿ ಫೇಮಸ್ ಅಂದರೆ ಗ್ಲಾಸಲ್ಲಿ ಮಾಡಿರೋ ಆರ್ನಮೆಂಟ್ಸ್, ಅದು ಕೂಡ ಸಿಗುತ್ತೆ. ಆರ್ನಮೆಂಟ್ಸು ಸಿಗುತ್ತೆ, ವಾಸಿಂದ ಹಿಡಿದು ಎಲ್ಲನೂ ಗ್ಲಾಸಲ್ಲಿ ಮಾಡಿರೋದು ಅಲ್ಲಿ ಸಿಗುತ್ತೆ. ವೆನಿಸ್ ಕಾರ್ನಿವಲ್ ಬಂದು ಸೋಷಿಯಲ್ ಎಕನಾಮಿಕ್ ಡಿಫ್ರೆನ್ಸ್ ಇಲ್ದಿರ ಅವತ್ತೊಂದಿನ ಮಾತ್ರ ರಿಚ್ ಆಗಲಿ ಪೂರ್ ಆಗಲಿ ಮಾಸ್ಕ್ ಹಾಕೊಂಡು ಎಲ್ಲರ ಜೊತೆನೂ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ವೆನಿಸ್ ಕಾರ್ನಿವಲ್ ಅದಕ್ಕೆ ಫೇಮಸ್. ವೆನಿಸಲ್ಲಿ ಆರ್ನಮೆಂಟ್ಸ್ ಜೊತೆಗೆ ನೀವು ಮಾಸ್ಕ್ ಕೂಡ ತಗೊಳ್ಳಿ, ಸೊವೆನಿಯರ್ ಆಗಿ ತುಂಬ ಚೆನ್ನಾಗಿರುತ್ತೆ. 365 ಡೇಸ್ ಕೂಡ ಸಿಗುತ್ತೆ. ನಾವು ವೆನಿಸ್ಗೆ ಹೋದಾಗ ಕಾರ್ನಿವಲ್ ನಡೀತಾ ಇತ್ತು ಮೇನ್ ಸ್ಟ್ರೀಟ್ಸ್ ಆ್ಯಂಡ್ ಬೆಸೆಲಿಕಾ ಆಪೋಸಿಟ್ ಇರೋ ಸ್ಕ್ವೇರಲ್ಲಿ ನಡೀತಾ ಇತ್ತು. ಪ್ರೊಸೆಷನ್ ನಮ್ಗೆ ನೋಡೋಕ್ಕೆ ಸಿಕ್ಕಿಲ್ಲ, ಬಟ್ ಸ್ಟಿಲ್ ಅಲ್ಲಿ ಸ್ಟೇಜ್ ಮೇಲೆ ಎಲ್ಲರೂ ನಿಂತ್ಕೊಂಡು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಕಾರ್ನಿವಲ್ನ. ನೀವು ವೆನಿಸಲ್ಲಿ ಜರ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಎಲ್ಲರೂ ಗಾಂಡೋಲಾ ರೈಡ್ಸ್ನು ಚೂಸ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೂ ತುಂಬ ಚೆನ್ನಾಗಿದೆ, ಅದು ಎಲ್ಲ ಪಾಯಿಂಟಲ್ಲೂ ಸ್ಟಾಪ್ ಮಾಡ್ತಾರೆ. ಆ್ಯಂಡ್ ಹೋಲ್ ಡೇ ಅದು ಕವರ್ ಆಗುತ್ತೆ. ಹೋಲ್ ಡೇ ನೀವು ಅದನ್ನು ಒಂದೇ ಟಿಕೆಟ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಪ್ರೈವೇಟ್ ಟ್ಯಾಕ್ಸಿನೂ ಅವೈಲೇಬಲ್ ಇದೆ. ಎಲ್ಲರಿಗೂ ಗೊತ್ತೇ ಇದೆ ವೆನಿಸಲ್ಲಿ ಗಾಡಿ, ಕಾರ್, ಬೈಕ್ ಯಾವುದೂ ಇಲ್ಲ. ಇರೋದು ಅಂದರೆ ಎಲ್ಲ ಟ್ಯಾಕ್ಸಿಂದ ಹಿಡಿದು ಎಲ್ಲನೂ ಬೋಟ್ಸೇ ಇರೋದು. ವೆನಿಸಲ್ಲಿ ಇನ್ನೊಂದೇನು ಫೇಮಸ್ ಅಂದರೆ ಸೀ ಸೈಡ್ ರೆಸ್ಟೋರೆಂಟ್ಸ್. ಆ ರೆಸ್ಟೋರೆಂಟಲ್ಲಿ ಟ್ರೆಡಿಷ್ನಲ್ ಇಟಾಲಿಯನ್ ಫುಡ್ ಆದ ಪಾಸ್ತಾ ಆ್ಯಂಡ್ ಪಿಜ್ಜಾನ ತಿಂದ್ಕೊಂಡು ಸಿ ಮತ್ತು ವ್ಯೂನ ಎಂಜಾಯ್ ಮಾಡಿಕೊಂಡು ನೀವು ವೆನಿಸ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಈ ಬ್ರಿಡ್ಜ್ ಇದೆಯಲ್ಲ, ಅದು ತುಂಬಾ ಫೇಮಸ್ ಆಗಿರೋ ಬ್ರಿಡ್ಜು. 16th ಸೆಂಚುರಿಯಿಂದ ಇದೆ. 2 ಸಿಟೀಸ್ನ ಕನೆಕ್ಟ್ ಮಾಡುತ್ತೆ. ಅದು ಆರ್ಕಿಟೆಕ್ಚರಲ್ ಆಗಿನೂ ತುಂಬ ಫೇಮಸ್ ಆ್ಯಂಡ್ ರೊಮ್ಯಾಂಟಿಕ್ ರೀಸನ್ಸ್ಗೂ ತುಂಬಾ ಫೇಮಸ್. ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ಬೇಕಾದ್ರೆ ಕಾಣಿಸೋ ವ್ಯೂಸ್ ಇವೆಲ್ಲ. ವೆನಿಸ್ ಏನಕ್ಕೆ ಫೇಮಸ್ ಅಂದರೆ 5th ಸೆಂಚುರಿಯಿಂದನೂ ಈ ವೆನಿಸ್ ಅನ್ನೋದು ಇದೆ. 5th ಸೆಂಚುರಿಯಲ್ಲಿ ಅಲ್ಲಿ ವೆನಿಟೋ ರೀಜನಲ್ಲಿರೋ ಜನ ಬಾರ್ಬೇರಿಯನ್ಸ್ ಅಟ್ಯಾಕಿಂದ ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕೆ, ತಮಗೆ ತಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕೆ ಅಲ್ಲಿರೋ ಐಲ್ಯಾಂಡ್ಸ್ ಆ್ಯಂಡ್ ಲಗೂನ್ಸಲ್ಲಿ ವುಡ್ಡನ್ನ ನೀರು ಮೇಲೆ ಹಾಕಿ ಅಲ್ಲಿ ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಡೀ ಸಿಟಿ ವುಡ್ ಮೇಲೆ ತೇಲ್ತಾ ಇದೆ, ನಂಬೋಕ್ಕೆ ಆಗೋದಿಲ್ಲ, ಬಟ್ ನಿಜ. ಅದೂ 5th ಸೆಂಚುರಿಯಿಂದ ಇವಾಗವರೆಗೂ ಅದು ವುಡ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹೋಲ್ ಸಿಟಿ. ಅಂದರೆ ಅಲ್ಲಿ 117 ಐಲ್ಯಾಂಡ್ ಇದೆ. 170 ಐಲ್ಯಾಂಡ್ ಮೇಲಿರೋ ಸಿಟಿ ಫುಲ್ ಆ್ಯಂಡ್ ಫುಲ್ ವುಡ್ ಮೇಲೇ ತೇಲ್ತಾ ಇದೆ. ಇದು ವೆನಿಸ್ ಪೋರ್ಟ್ನ ಬರ್ಡ್ ಐ ವ್ಯೂ. ಆ್ಯಂಡ್ ವೆನಿಸ್ ಹೋದರೆ ಸನ್ಸೆಟ್ ನಿಂಗೆ ಮರೆಯೋಕ್ಕಾಗತ್ತೆ. ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿರೋ ಚರ್ಚು ಎಲ್ಲನೂ ಸನ್ಸೆಟ್ ಟೈಮಲ್ಲಿ ಶೈನ್ ಆಗ್ತಾ ಇರುತ್ತೆ ಗೋಲ್ಡನ್ ರೇಸಿಂದ. ಫ್ಯೂ ಪಿಕ್ಚರ್ಸ್ ನಾವು ತೊಗೊಂಡಿದ್ದು ವೆನಿಸ್ ಕಾರ್ನಿವಲ್ ಟೈಮಲ್ಲಿ. ತುಂಬಾ ಫ್ರೆಂಡ್ಲಿ ಆಗಿರೋ ಜನ, ಹೇಳಲೇಬೇಕು, ತುಂಬಾ ಫ್ರೆಂಡ್ಲಿ ಇರ್ತಾರೆ ಅಲ್ಲಿರೋ ಜನ. ಸೊ ಫ್ರೆಂಡ್ಸ್, ಇದಾಗಿತ್ತು ವೆನಿಸ್ನ ಶಾರ್ಟ್ ಆ್ಯಂಡ್ ಸ್ವಲ್ಪ ಲಾಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿರೋ ಐಲ್ಯಾಂಡ್ಸ್, ಕಲರ್ಫುಲ್ ಐಲ್ಯಾಂಡ್ ಮೊರಾನಾ, ಬುರಾನೂ ಕವರ್ ಮಾಡ್ತೀವಿ. ಮತ್ತು ಸೆಂಟ್ ಬೆಸಿಲಿಕಾ ಚರ್ಚ್ ಒಳಗೆ ಹೆಂಗಿದೆ ಅನ್ನೋದನ್ನು ಕವರ್ ಮಾಡ್ತೀವಿ. ವೆನಿಸ್ ಕಾರ್ನಿವಲ್ ಆಗಿದ್ದರಿಂದ ಅವತ್ತು ನೈಟು ಫೈರ್ ವರ್ಕ್ಸ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೋದ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.